ಹೆಣ್ಣು ಮಕ್ಕಳಿಗೆ ಅವರವರ ತಂದೆಯ ಆಸ್ತಿಯನ್ನ ಕಾನೂನಾತ್ಮಕವಾಗಿ ಪಡ್ಕೊಳ್ಳೋದು ಹೇಗೆ? 1 ಎಕರೆ ಜಮೀನಿದೆ, ಒಂದು ಹುಡುಗ ಒಂದು ಹುಡುಗಿ, ತಂದೆ ತೀರೋಗಿದ್ದಾರೆ, ಆಸ್ತಿ ವಿಭಾಗೀಕರಣ ಆಗ್ಬೇಕು. ಅರ್ಧ ಎಕರೆ ತಾಯಿ ಇದ್ರೆ 3 ಪಾಲು. ಆ ಬಂದಂತ ಆಸ್ತಿಯನ್ನ ಮಾರಾಟ ಮಾಡುವ, ದಾನ ಮಾಡುವ ಎಲ್ಲ ಹಕ್ಕುಗಳು, ಸಂಪೂರ್ಣ ಹಕ್ಕುಗಳು ಹೆಣ್ಣು ಮಕ್ಕಳಿಗಿರ್ತವೆ. ಸಹೋದರಿಯರಿಗೆ ಅಪ್ಪನ ಆಸ್ತಿಯನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಿಟ್ಕೊಡ್ಬೇಕೇ ಹೊರತು ಅದನ್ನ ಬೇರೆ ಬೇರೆ ದಾರಿಯಲ್ಲಿ ಕಿತ್ಕೊಳ್ಳೋ ಕೆಲಸವನ್ನ ಮಾಡಬಾರದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಬಹುತೇಕವಾಗಿ ಪಿತ್ರಾರ್ಜಿತ ಆಸ್ತಿಯೋ ಪೂರ್ವಿಕರ ಆಸ್ತಿಯೋ ಅಂತ ಬಂದಾಗ, ತಂದೆ ತೀರು ಹೋಗಲಿ ಅಥವಾ ಇದ್ದಾಗಲೋ ಆಸ್ತಿಯ ಒಂದು ವಿಭಾಗೀಕರಣ ಅಂತ ಬಂದಾಗ, ಆಸ್ತಿಯ ಪಾಲು ಅಂತ ಬಂದಾಗ ಬಹುತೇಕವಾಗಿ ಗಂಡು ಮಕ್ಕಳು, ಅಣ್ತಮ್ಮದಿಕ್ಕಳು ಅನ್ನುವಂಥ ಮಾತನ್ನಷ್ಟೇ ನಾವು ಬಳಸ್ತಾ ಇದ್ದೆವು. ಅಕ್ಕ ತಂಗಿಯರು, ಸಹೋದರಿಯರು ಅಂತ ನಾವು ಯಾವತ್ತೂ ಅದರ ಬಗ್ಗೆ ಮಾತನ್ನೇ ಆಡ್ತಿರ್ಲಿಲ್ಲ. ಕೊಟ್ಟ ಹೆಣ್ಣು ಕುಲದ ಹೊರಗೆ, ಕೊಟ್ಟ ಹೆಣ್ಣು ಕುಲದ ಹೊರಗೆ ಅನ್ನೋದು ಭಾವನಾತ್ಮಕವಾಗಿ ಬಳಸಿದ ಶಬ್ದವೋ ಅಥವಾ ಆಸ್ತಿಯ ಹಕ್ಕು ಬಾಧ್ಯತೆಗೆ ಒಂದು ಪರ್ಯಾಯವಾಗಿ ಬಳಸಿದ್ದೋ ಅನ್ನುವ ಚರ್ಚೆಯನ್ನು ಕೂಡ ನಾವು ಈಗ ಮಾಡಬೇಕಾಗಿದೆ. ಆದರೆ ಕಾಲ ಬದಲಾಗಿದೆ, ಗತಿ ಬದಲಾಗಿದೆ. ವರ್ತಮಾನದಲ್ಲಿ ನಾವೀಗ ಆಸ್ತಿಯ ಹಕ್ಕು ಪಾಲುದಾರಿಕೆ ಅಂತ ಬಂದಾಗ ಕೇವಲ ಗಂಡು ಮಕ್ಕಳ ಹೆಸರನ್ನ ಹೇಳುವಾಗಿಲ್ಲ, ಹೆಣ್ಣು ಮಕ್ಕಳು ಅವರ ಹೆಸರನ್ನು ತೆಗೆದುಕೊಳ್ಬೇಕಾಗಿದೆ. ಅವರಾಗದ್ರೆ ಮಕ್ಕಳಲ್ವೇ? ಅವರು ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ವೇ? ಈ ಎಲ್ಲ ಪ್ರಶ್ನೆಗಳು ಸಮಾಜದಲ್ಲಿ ಪ್ರಶ್ನೆಗಳಾಗಿ ಉಳಿದಿದ್ವು. ಆದ್ರೆ ಈಗ ಅದಕ್ಕೆ ಉತ್ತರವೂ ಸಿಕ್ಕಿದೆ. ತಂದೆಯ ಮರಣದ ನಂತರವೋ ತಂದೆಯ ನಂತರವೋ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಮೇಲೆ ಎಷ್ಟು ಹಕ್ಕಿದೆ, ಆ ಹಕ್ಕನ್ನ ಪಡ್ಕೊಳ್ಳುವ ವಿಧಿವಿಧಾನ ಏನು? ಅಥವಾ ಬದಲಾದ ಕಾಲದಲ್ಲಿ ಪೂರ್ವಿಕರ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿದೆ ಅಂತ ಆದರೆ ಎಷ್ಟಿದೆ, ಅದನ್ನು ಪಡ್ಕೊಳ್ಳೋದು ಹೇಗೆ, ಚಲಾವಣೆಗೆ ತರುವುದು ಹೇಗೆ? ಈ ಎಲ್ಲ ವಿವರಗಳನ್ನ ಇವತ್ತು ನಿಮಗೆ ಕಾನೂನಿನ ಪರಿಧಿಯಲ್ಲಿ ತಿಳಿಸಿಕೊಡುವಂತ ಒಂದು ಪ್ರಯತ್ನವೇ ಈ ವಿಡಿಯೋ. ಯಾಕೆಂತಂದ್ರೆ ಕಾನೂನಿನಲ್ಲಿ ಬಹಳಷ್ಟು ತೀರ್ಪು, ಮರು ತೀರ್ಪು, ಅಮೈಂಡ್ಮೆಂಟು ಎಲ್ಲವೂ ಬರ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಹಳ್ಳಿಗರ ಅಥವಾ ಸಮೂಹದ, ಸಮಾಜದ ಕಟ್ಟಕಡೆಯ ಹೆಣ್ಣುಮಕ್ಕಳವರೆಗೂ ತಲುಪುತ್ತಿದೆಯಾ, ಅವರಿಗೆ ಅರಿವಿಗೆ ಬರ್ತಾ ಇದೆಯಾ, ಅಥವಾ ಅವರಿಗೆ ತಿಳುವಳಿಕೆ ಮೂಡಿಸುವ ಕೆಲಸ ಆಗ್ತಾ ಇದೆಯಾ ಅಂತ ನೋಡಿದಾಗ ಅದರ ಪ್ರಮಾಣ ಬಹಳ ಕಡಿಮೆ ಇದೆ. ಇನ್ನೂ ಅದರ ಅರಿವಿಲ್ಲದೇನೆ ಮೋಸ ಹೋಗುವಂಥವರ ಸಂಖ್ಯೆಯೂ ಜಾಸ್ತಿ ಇದೆ. ಈ ಖತರ್ನಾಕ್ ಅಣ್ತಮ್ಮದಿಕ್ಕಳಿದ್ರಂತೂ ಅವರು ಅಡ್ಡದಾರಿ, ಗೂಢದಾರಿ, ಯಾವ್ಯಾವುದೋ ದಾರಿಯಲ್ಲಿ ಹೋಗಿ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕನ್ನ ತಪ್ಪಿಸುವಂತ ಕೆಲಸವನ್ನು ಮಾಡುವವರಿದ್ದಾರೆ. ಅದರ ಜೊತೆಗೆ ನಮಗ ಹಕ್ಕಿದೆ ಅನ್ನುವ ಕಾರಣಕ್ಕಾಗಿ ಇನ್ನಿಲ್ಲದ ತೊಂದರೆಯನ್ನ ಕೊಡುವಂತ ಹೆಣ್ಮಕ್ಳು ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ಈ ರೀತಿಯ ವಿಚಾರ ಬಂದಾಗ ಕಾನೂನಿನ ತಿಳುವಳಿಕೆಯನ್ನು ಕೊಡುವಂಥದ್ದು ನಮ್ಮ ಮಾಧ್ಯಮದವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಆ ಬಗ್ಗೆ ವಿವರಣಾತ್ಮಕವಾಗಿ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ನಾವು ಮಾತಾಡುವ ಆಸ್ತಿಯ ಹಕ್ಕು ಯಾವುದು ಅನ್ನುವ ಪ್ರಶ್ನೆಯನ್ನ ಬಗೆಹರಿಸಿಕೊಂಡ್ರೆ ಆವಾಗ ನಾವು ಕಾನೂನಾತ್ಮಕವಾಗಿ ಅದರ ಹಕ್ಕು ಮತ್ತು ಬಾಧ್ಯತೆ, ಪಡ್ಕೊಳ್ಳುವಿಕೆ, ಅದರ ಇತಿ ಮಿತಿ ಇವೆಲ್ಲವನ್ನ ನಾವು ಶೋಧ ಮಾಡ್ತಾ ಹೋಗ್ಬೋದು. ಪೂರ್ವಿಕರ ಆಸ್ತಿ ಅಂತ ಆದರೆ ಅದು ಅವರವರ ತಂದೆ ತಾಯಿಯ ಆಸ್ತಿ ಅಲ್ಲ ಅಂತ ಆಯ್ತು. ಅವರು ದುಡಿದು ಸಂಪಾದಿಸಿದ ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಂತ ಆಯ್ತು. ಅದು ತಲೆಮಾರುಗಳ ಕಾಲದಿಂದ, ಒಂದು 4 ತಲೆಮಾರು, ಮುತ್ತಜ್ಜ, ಅಜ್ಜ, ತಂದೆ, ಮಗ, ಮಗಳು, ಹೀಗೆ ಭಾಗವಾಗಿ ಹರಿದು ಬಂದಂತ ಆಸ್ತಿ. ಈ ಹಕ್ಕಿನ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. 1956ರಲ್ಲಿ ಒಂದು ಕಾನೂನು ಬಂತು. ಆ ಕಾನೂನು ಏನ್ ಹೇಳ್ತಾ ಇತ್ತು? ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956. ಅದು ಜಾರಿಯಲ್ಲಿದ್ದಾಗ ಪರಿಸ್ಥಿತಿ ಬೇರೆಯೇ ಇತ್ತು. ಒಂದು ರೀತಿಯಲ್ಲಿ ಪುರುಷ ಯಾಜಮಾನ್ಯ ಸಂಸ್ಕೃತಿಯ ಪ್ರತೀಕವಾಗಿ ಆ ಕಾಯ್ದೆ ಇತ್ತೇ ಹೊರತು ಅದು ಹೆಣ್ಣು ಮತ್ತು ಗಂಡನ್ನ
ಸಮಸಮಾನಾಂತರದಲ್ಲಿ ಅಥವಾ ಸಮವಾಗಿ ನೋಡುವಂತ ಒಂದು ಕಾಯ್ದೆ ಆಗಿರಲಿಲ್ಲ. ಆ ಹಕ್ಕು ಬಾಧ್ಯತೆಯ ಪ್ರಕಾರ ಹೆಣ್ಣು ಮಕ್ಕಳನ್ನು ಅದು ಕೇವಲ ತಂದೆಯ ಜವಾಬ್ದಾರಿ ಅನ್ನುವ ಮಟ್ಟಕ್ಕಷ್ಟೇ ಸೀಮಿತಗೊಳಿಸಿ ಅವರಿಗೆ ಆಸ್ತಿಯಲ್ಲಿ ಹಕ್ಕನ್ನ ಕೊಟ್ಟಿರಲಿಲ್ಲ. 1956ರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಹಕ್ಕಿತ್ತೆ ಹೊರತು ಹೆಣ್ಣು ಮಕ್ಕಳಿಗೆ ಹಕ್ಕಿರಲಿಲ್ಲ. ಇನ್ನು 2005 ಅದೊಂದು ಐತಿಹಾಸಿಕ ತೀರ್ಪು ಅಂತಲೇ ಇವತ್ತಿಗೂ ಕರೆಯಲಾಗ್ತಾ ಇದೆ. 21 ವರ್ಷದ ಹಿಂದೆ ಬಂದಂತ ಆ ತೀರ್ಪು ಈ ದೇಶದ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಒಂದು ಆಶೋದಯ, ಅರುಣೋದಯ, ಅದೊಂದು ಚಾರಿತ್ರಿಕವಾದಂತ ಒಂದು ಹೆಜ್ಜೆ ಅಂತಲೇ ನಾವೆಲ್ಲ ಭಾವಿಸಬೇಕು. ಭಾರತೀಯ ಕಾನೂನು ಇತಿಹಾಸದಲ್ಲಿ 2005 ಒಂದು ಮಹತ್ವದ ವರ್ಷ, ಮಹತ್ವದ ತೀರ್ಪು. ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಬಹುದೊಡ್ಡ ಒಂದು ತಿದ್ದುಪಡಿಯನ್ನ ತಂದಂತ ಪರ್ವಕಾಲ ಅದು. ಈ ತಿದ್ದುಪಡಿಯ ಪ್ರಕಾರ ಏನಿದೆ ಅಂತ ನೋಡ್ತಾ ಹೋದಾಗ ಹೆಣ್ಮಕ್ಳಿಗೆ ಆಸ್ತಿ ಹಕ್ಕಿನ ಒಂದು ಪುಟ ತೆರೆದುಕೊಂಡಂತ ಆ ಪ್ರಾಥಮಿಕ ಹಂತ ಇದೆಯಲ್ಲ, ಅದು ಒಂದು ಸುವರ್ಣ ಯುಗಕ್ಕೆ ದಾರಿ ಮಟ್ಟಿ ಕೊಟ್ಟದ್ದು ನಿಮಗೆ ಅರ್ಥ ಆಗತ್ತೆ. ಮಗಳು ಹುಟ್ಟಿನಿಂದಲೇ ತಂದೆಯ ಆಸ್ತಿ, ಮಗನಷ್ಟೇ ಅಲ್ಲ. ಬಹಳ ಮುಖ್ಯವಾದ ಪಾಯಿಂಟ್ ಇದು. ಮಗಳು ಯಾವಾಗ ಹುಟ್ಟುತ್ತಾಳೋ ಅವಳು ಮಗನಷ್ಟೇ ಹಕ್ಕುದಾರಳು ಅನ್ನುವಂಥದ್ದನ್ನ ಈ ತೀರ್ಪು ಹೇಳ್ತದೆ. ಅವಳು ಎಲ್ಲ ಹಕ್ಕುಗಳಿಗೂ ಸಮಾನ ಪಾಲುದಾರಳು. ಅಂದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಿದ 1956ರ ಕಾಯ್ದೆಯನ್ನ ಒಂದು ರೀತಿಯ ಪರಿಷ್ಕರಿಸಿ 2005 ಭಾರತೀಯ ಕಾನೂನು ಅದು ಈ ಹೆಣ್ಣು ಮಕ್ಕಳ ಆಸ್ತಿಯ ಹಕ್ಕನ್ನ ಮರುಸ್ಥಾಪನೆ ಮಾಡಿತ್ತದು. ಆಸ್ತಿಯಲ್ಲಿ ಗಂಡು ಮಗುವಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕಿದೆ ಈ ಕಾಯ್ದೆ ಹೇಳೋ ಪ್ರಕಾರ. ಅದರ ನಂತರ ಇನ್ನೊಂದು ಬಂತು, ಸುಪ್ರೀಂ ಕೋರ್ಟ್ 2020, ಅದು ಬಹಳ ಮಹತ್ವದ ತೀರ್ಪು. 56, 2005, 2020. 2005ರಲ್ಲಿ ಕಾನೂನು ಬದಲಾದರೂ ಒಂದು ದೊಡ್ಡ ಗೊಂದಲ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಏನು ಅಂತಂದ್ರೆ, ಒಂದು ವೇಳೆ ತಂದೆ 2005ರ ಕಾನೂನು ಜಾರಿಯಾಗುವ ಮೊದಲೇ ತೀರಿಕೊಂಡಿದ್ದರೆ ಮಗಳಿಗೆ ಆಸ್ತಿಯಲ್ಲಿ ಹಕ್ಕು ಸಿಗುತ್ತದೆಯೇ, ಕೊಡಬೇಕೇ, ಬೇಡವೇ? ಯಾಕೆಂದ್ರೆ ಇದು 2005 ಬಂದದ್ದು. 2005ರ ಪೂರ್ವದಲ್ಲಿ ತೀರೋದ್ರೆ ತಂದೆ, ಈಗ ಹಾಗಾದ್ರೆ 2005ರಿಂದ ಮಾತ್ರ ನಿಮಗೆ ಹಕ್ಕು, ಅದಕ್ಕೂ ಮೊದಲು ನಿಮ್ಮ ತಂದೆ ತೀರೋದ್ರಿಂದ ನಿಮಗೆ ಹಕ್ಕು ಕೊಡ್ಲಿಕ್ಕೆ ಆಗುದಿಲ್ಲ, ಪಾಲ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ವಾದಿಸಬಹುದೇ ಅನ್ನುವಂತ ಒಂದು ಪ್ರಶ್ನೆ ಅದರ ಒಳಗಡೆನೆ ಇತ್ತು. ಅಂತ ವಾದಗಳು ನಡೆದಿತ್ತು. ಆ ಪ್ರಕಾರ ಹೆಣ್ಮಕ್ಳಿಗೆ ಅನ್ಯಾಯವೂ ಆಗ್ತಾ ಇತ್ತು. ಈ ಗೊಂದಲಕ್ಕೆ 2020ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಮತ್ತು ನಿಖರವಾದ ಐತಿಹಾಸಿಕ ತೀರ್ಪಿನ ಮೂಲಕ ಸಂಪೂರ್ಣವಾಗಿ ತೆರೆ ಎಳೆಯಿತು. ಅಲ್ಲಿ ವಾದ ವಿವಾದಕ್ಕೆ ಅವಕಾಶವೇ ಕೊಟ್ಟಿಲ್ಲ, ಅದನ್ನು ಅಲ್ಲಿಗೆ ಮುಗಿಸಿಬಿಡ್ತು. ಏನು ಹೇಳುತ್ತೆ ಅದು? ಮಗಳಿಗೆ ಪೂರ್ವಜರ ಆಸ್ತಿ ಮೇಲಿನ ಹಕ್ಕು ಅವಳ ಹುಟ್ಟಿನಿಂದಲೇ ಬರುತ್ತದೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮಗಳಿಗೆ ಆಸ್ತಿಯ ಹಕ್ಕು ತಂದೆ ಯಾವಾಗ ತೀರಿ ಹೋದ್ರು, ಯಾವಾಗ ಕಾನೂನು ಬಂತು, ಆ ಕಾನೂನಿನ ಪೂರ್ವದಲ್ಲಿ ತೀರೋದ್ರೆ ಅದಕ್ಕೆ ಅನ್ವಯ ಆಗುವುದಿಲ್ಲ. ಈ ರೀತಿಯ ಲಾ ಪಾಯಿಂಟ್ ಅನ್ನ ಯಾರು ಹಾಕಬೇಡಿ. ಮಗು ಯಾವಾಗ ಹುಟ್ಟುತ್ತದೋ, ಹೆಣ್ಣಾಗ್ಲಿ ಗಂಡಾಗ್ಲಿ, ಹುಟ್ಟಿಸಿದವನ ತಂದೆ ಏನಿದ್ದಾನಲ್ಲ, ಆ ತಂದೆಯ ಏನೇ ಇದ್ರು ಅದಕ್ಕೆ ಸಮಾನ ಹಕ್ಕುದಾರಳು. ಅಲ್ಲಿಗೆ ಅದು ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ತಂದೆ ಬದುಕಿದ್ದರೆ ಅಥವಾ ಅದಕ್ಕೂ ಮುಂಚೆಯೇ ತೀರಿಕೊಂಡರೂ ಅದಕ್ಕೆ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ, ಬರಬಾರದು. ಆಸ್ತಿ ವಿಭಜನೆ ಆಗದೇ ಇದ್ರೆ, ಒಮ್ಮೆ ತಂದೆ ತೀರೋಗಿದ್ದಾರೆ ಆದ್ರೆ ಆಸ್ತಿ ವಿಭಜನೆ ಆಗಲಿಲ್ಲ, ಇದರ ಅರ್ಥ 1990ರಲ್ಲಿ ತೀರಿಕೊಂಡಿದ್ದರು. ಈಗ 2005 ಬಂತು ಕಾನೂನು, ಅವರು ಒಂದು 1990ರಲ್ಲೇ ತೀರೋಗಿದ್ದಾರೆ ಅಂತ ಇಟ್ಕೊಳ್ಳಿ, 15 ವರ್ಷದ ಹಿಂದೆ ತೀರೋಗಿದ್ದಾರೆ. ಆವಾಗ ಅಲ್ಲಿವರೆಗೆ ಯಾವುದೇ ಆಸ್ತಿ ವಿಲೇವಾರಿ ಆಗಿಲ್ಲ, ಹಾಗೆ ಉಳಿದಿದೆ. ಆವಾಗ ಹೆಣ್ಣು ಮಕ್ಕಳಿಗೆ ಹಕ್ಕು ಖಂಡಿತವಾಗಿಯೂ ಇದೆ. ಆಸ್ತಿ ಇನ್ನೂ ಭಾಗವಾಗದೇ ಇದ್ದರೆ, ಒಮ್ಮೆ 1990ರಲ್ಲಿ ತಂದೆ ತೀರೋಗಿ 92, 93ರಲ್ಲೋ ಆಸ್ತಿ ಎಲ್ಲ ಭಾಗ ಆಗೋಯ್ತು. ಅದರ ನಂತರ 2005ರಲ್ಲಿ ಕಾನೂನು ಬಂತು ಅಂತಾದ್ರೆ, ನೀವು ಭಾಗವಾದ ಜಮೀನಿನ ಇಟ್ಕೊಂಡು ಕಾನೂನು ಬಂತು ಅಂತ ಹೇಳಿ ನೀವು ವಾಪಸ್ ಅವರಿಂದ ನಮಗೆ ಹಕ್ಕು ಬಾಧ್ಯತೆಯನ್ನು ಕೊಡಿ, ಪಾಲ್ ಕೊಡಿ ಅಂತ ಕೇಸ್ ಹಾಕುವಾಗೂ ಇಲ್ಲ. ಭಾಗವಾಗದೇ ಇದ್ರೆ ಅವ್ರು 80ರ ದಶಕದಲ್ಲೇ ಬೇಕಾದ್ರೆ ತೀರೋಗಿರ್ಲಿ. 2005ರ ನಂತರ ಏನು ಕಾನೂನು ಬಂತು,
ಇಲ್ಲಿ 2005, 2006, 2010 ಈ ಭೂಮಿಯನ್ನ ಭಾಗ ಮಾಡ್ಲಿಕ್ಕೆ ಹೊರಟಾಗ ಹೆಣ್ಣು ಮಕ್ಕಳಿಗೆ ಹಕ್ಕು ಬಂದೇ ಬರುತ್ತೆ, ಆ ಹಕ್ಕನ್ನ ಚಲಾಯಿಸಬಹುದು, ಆ ಪ್ರಕಾರ ಆಸ್ತಿಯ ಭಾಗವನ್ನ ಪಡ್ಕೋಬಹುದು. ಹೆಣ್ಣು ಮಕ್ಕಳು ಈ ವಿಷಯದಲ್ಲಿ ತಿಳಿದಿರಲೇಬೇಕಾದಂತ, ಅಂದ್ರೆ ತಿಳುವಳಿಕೆಯ ಅಂಗಣಕ್ಕೆ ಸೆಳೆದುಕೊಳ್ಳೇಬೇಕಾದಂತ ಒಂದು 4-5 ಪಾಯಿಂಟ್ಸ್ ಇದೆ. ಅದನ್ನ ಹೆಣ್ಮಕ್ಳ ಗಮನಕ್ಕೆ ತರಬೇಕು. ಒಂದು, ಸಮಾನ ಪಾಲು. ಪೂರ್ವಜರ ಆಸ್ತಿಯಲ್ಲಿ ವಿಭಜನೆ ಅಂತ ಬಂದಾಗ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಹೆಣ್ಣು ಮಕ್ಕಳಿಗಿದೆ. 1 ಎಕರೆ ಜಮೀನಿದೆ, ಒಂದು ಹುಡುಗ ಒಂದು ಹುಡುಗಿ, ತಂದೆ ತೀರೋಗಿದ್ದಾರೆ, ಆಸ್ತಿ ವಿಭಾಗೀಕರಣ ಆಗಬೇಕು. ಅರ್ಧ ಎಕರೆ ತಾಯಿ ಇದ್ರೆ 3 ಪಾಲು, ತಾಯಿ ಜೀವಂತ ಇದ್ರೆ 1, 2, 3, ತಾಯಿ ತೀರೋದ್ರನ್ನೇ ಆಮೇಲೆ ಮತ್ತೆ ಅದು 2 ಭಾಗ ಆಗತ್ತೆ. ಗಂಡು ಮಕ್ಕಳಿಗೆ ಎಷ್ಟು ಪಾಲು ಸಿಗುತ್ತದೆಯೋ ಅಷ್ಟೇ ಪಾಲು ಹೆಣ್ಣು ಮಕ್ಕಳಿಗೂ ಸಿಗಬೇಕು. ನಂಬರ್ 1. ನಂಬರ್ 2, ಮದುವೆ. ನಿಮ್ಮನ್ನು ಮದುವೆ ಮಾಡಿಕೊಟ್ಬಿಟ್ಟಿದ್ದೇವೆ, ಆಮೇಲೆ ತಂದೆ ತೀರೋದ್ರು, ಆವಾಗ ನಾನು ಆಸ್ತಿಯ ಹಕ್ಕನ್ನ ಕೇಳಬಹುದೇ? ಮದುವೆಗೆ ಒಂದಿಷ್ಟು ಖರ್ಚು ಮಾಡಿದ್ದಾರೆ, ಬಂಗಾರ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದ್ರಿಂದ ನಾಳೆ ಅಣ್ಣನ ಹತ್ರ ಹೋಗಿ ನಾನು ಕೇಳಿದ್ರೆ ನಿನ್ಗೆಲ್ಲ ಖರ್ಚು ಮಾಡಿ ಕೊಟ್ಟಿಲ್ವೇನೋ ಅಂತ ಕೇಳಬಹುದು. ಆದ್ರಿಂದ ನಾನೇನ್ ಮಾಡ್ಲಿ ಅಂತ. ಮಗಳು ಮದುವೆ ಆಗಿ ಗಂಡನೆ ಮನೆಗೆ ಹೋದಾಕ್ಷಣ ತಂದೆಯ ಆಸ್ತಿಯ ಹಕ್ಕನ್ನ ಅವಳು ಕಳ್ಕೊಳ್ಳುವುದಿಲ್ಲ, ಆಸ್ತಿಯ ಹಕ್ಕು ಹಾಗೇ ಇರುತ್ತೆ, ಆದ್ರಿಂದ ಅವರು ಪಡ್ಕೋಬಹುದು. ಇನ್ನು ಪೂರ್ವಜರ ಆಸ್ತಿಯಲ್ಲಿ ಬರುವ ಆದಾಯ, ಈಗ ಬೆಂಗಳೂರಿನಂತ ಶಹರದಲ್ಲಿ ಒಂದು 30-40 ಅಥವಾ 60-40, 100/100 ಅಲ್ಲೋ ಒಂದು 2-3 ಬಿಲ್ಡಿಂಗ್ ಕಟ್ಟಿರ್ತಾರೆ, ಅಂದ್ರೆ 2-3 ಮಹಡಿ, ಅದರಲ್ಲಿ ಬಾಡಿಗೆ ಬರ್ತಾ ಇರ್ತದೆ. ಅಥವಾ ಊರಲ್ಲಿ ಗದ್ದೆ ತೋಟ ಏನೋ ಇರ್ತದೆ, ಅಲ್ಲಿ ಅಡಕೆ ಅದು ಇದು, ಅದರ ಆದಾಯ ಬರ್ತಾ ಇರ್ತದೆ. ಅದರಲ್ಲಿ ಏನ್ ಕತೆ? ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿದೆ. ಹೆಣ್ಣು ಮಕ್ಕಳು ಅದರ ಮೇಲೂ ಕ್ಲೈಮ್ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. ಇನ್ನು ಆಸ್ತಿ ಮಾರಾಟ, ವಿಲ್ಲು. ಈಗ ತನಗೆ ಬಂದ ಆಸ್ತಿಯ ಪಾಲನ್ನ ಮಾರಾಟ ಮಾಡುವ, ಅಂದ್ರೆ ತಂದೆಯಿಂದ ಹೆಣ್ಮಕ್ಕಳಿಗೆ ಆಸ್ತಿ ಬರ್ತದಲ್ಲ, ಆ ಬಂದಂತ ಆಸ್ತಿಯನ್ನ ಮಾರಾಟ ಮಾಡುವ, ದಾನ ಮಾಡುವ ಎಲ್ಲ ಹಕ್ಕುಗಳು, ಸಂಪೂರ್ಣ ಹಕ್ಕುಗಳು ಹೆಣ್ಣು ಮಕ್ಕಳಿಗಿರ್ತವೆ. 5ನೇದಾಗಿ, ಆಸ್ತಿ ವಿಭಾಗ ಮಾಡಿಕೊಡುವಂತೆ ಕೇಳಿ ಮಗಳು ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನ ಹೂಡಬಹುದು. ಅಂದ್ರೆ ಸಮಾಧಾನದಿಂದ, ಸಂಧಾನದಿಂದ, ಸಹೋದರರು ಕೊಟ್ರೆ ಕ್ಷೇಮ. ಒಮ್ಮೆ ಕೊಡ್ಲಿಲ್ಲ, ಹೋಗೋ ಕೊಡೋದಿಲ್ಲ ನಾನು ಅಂತ ಹೇಳಿ ಜಬರ್ದಸ್ತಿಗಿರಿ ಮಾಡಿದ್ರೆ ಆಸ್ತಿ ವಿಭಾಗ ಮಾಡಿಕೊಡುವಂತೆ ಮಗಳು ಕೋರ್ಟಿನ ಮೂಲಕ ವ್ಯಾಜ್ಯವನ್ನ ಹೂಡಿ ಕೇಳಬಹುದು, ಅದು ಅವಳ ಹಕ್ಕು. ಹೀಗೆ ಇನ್ನು ಕೊನೆಯದಾಗಿ ಸ್ವಯಾರ್ಜಿತ ಆದರೆ ಏನು? ಈಗ ನಾವು ಇಲ್ಲಿವರೆಗೆ ಪೂರ್ವಿಕರ ತಲೆಮಾರುಗಳಿಂದ ಬಂದಂತ ಆಸ್ತಿಯ ಬಗ್ಗೆ, ಅಲ್ಲಿ ಹೆಣ್ಣು ಮಕ್ಕಳ ಹಕ್ಕು, ನಮ್ಮ ನ್ಯಾಯಾಂಗ ಕೊಟ್ಟಂತ ಹಕ್ಕು ಬಾಧ್ಯತೆಗಳು, ಇದರ ಬಗ್ಗೆ ಚರ್ಚೆ ಮಾಡಿದೆವು. ಇನ್ನು ಸ್ವಯಾರ್ಜಿತ ಆಸ್ತಿ ಆದರೆ ತಂದೆ ತಾನೇ ದುಡಿದು ಕಷ್ಟದಿಂದ, ಪರಿಶ್ರಮದಿಂದ, ಸೆಲ್ಫ್ ಎಕ್ವೈರ್ ಪ್ರಾಪರ್ಟಿ ಅಂತ ಕರೀತಾರೆ ಅದಕ್ಕೆ. ಅಂತ ಪ್ರಾಪರ್ಟಿ ಆದರೆ ಆ ತಂದೆ ಅಂತ ಅನಿಸಿಕೊಂಡವರು ಯಾರಿಗೂ ಕೊಡಬಹುದು, ಯಾರಿಗೂ ಕೊಡಬಹುದು. ನೋಡಿ, ಇಲ್ಲೊಂದು ಪ್ರಕರಣ ಇದೆ. ಈ ಪ್ರಕರಣವನ್ನ ನಿಮ್ಮ ಗಮನಕ್ಕೆ, ಇದಕ್ಕೆ ಹೊರತಾಗಿ ಈಗ ಸ್ವಯಾರ್ಜಿತದ ಪ್ರಶ್ನೆ ಬಂದಾಗ ಈ ಸಮಸ್ಯೆ ಆಗ್ತದೆ. ಈಗ ನಿನ್ನೆ ಬೆಂಗಳೂರಿನ ವಲಯದಲ್ಲಿ ನಡೆದಂತ ಒಂದು ಘಟನೆ ಇದು. 6 ಕೋಟಿ ಆಸ್ತಿಗಾಗಿ ಹೆತ್ತ ತಂದೆಯನ್ನೇ ಕೊಂದಿದ್ದಾರೆ ಇಬ್ರು ದುರುಳರು. ಆಸ್ತಿ ತಂದೆ ಪ್ರಾಣಕ್ಕಿಂತ ಹೆಚ್ಚಾಗೋಯ್ತು. ಬಹುಶಃ ಈ ದುರದೃಷ್ಟ ತಂದೆಯ ಮಕ್ಕಳೇನಿದಾರಲ್ಲ, ಈ ಕಳ್ಳರು, ಆಸ್ತಿಗೋಸ್ಕರ ಅಪ್ಪನನ್ನೇ ಚೂರಿಯಲ್ಲಿ ಚುಚ್ಚಿ ಕೊಂದವರು, ಅವರು ಸತ್ತಾಗ ಬಹುಶಃ ಆಸ್ತಿ ತಗೊಂಡೇ ಹೋಗ್ತಾರೆ ಕಾಣುತ್ತೆ, 6 ಕೋಟಿ ಆಸ್ತಿನ. ಯಾಕೆಂದ್ರೆ ಅವರು ಬಹಳ ಕಷ್ಟಪಟ್ಟು BMTCಯಲ್ಲಿ ಕಂಡಕ್ಟರ್ ಆಗಿ ದುಡಿದು ತನ್ನ ದುಡಿಮೆಯಲ್ಲಿ ಉಳಿಸಿ ಒಂದು 3 ಬಿಲ್ಡಿಂಗ್ ಅನ್ನ ಕಟ್ಟಿದ್ರು. ಆ 3 ಬಿಲ್ಡಿಂಗು ಇಂದಿರಾನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂಪನಹಳ್ಳಿಯಲ್ಲಿ ಬರ್ತದೆ. ಈ BMTC ನಿವೃತ್ತ ಕಂಡಕ್ಟರ್ 2018ರವರೆಗೆ ಅವರು ಸೇವೆಯಲ್ಲಿದ್ರು. ಅವರು ಆ ಒಂದು ದೂಪನಹಳ್ಳಿಯಲ್ಲಿ ಸುಮಾರು 6 ಕೋಟಿ ಮೌಲ್ಯದ ಕಟ್ಟಡವನ್ನ ಹೊಂದಿದ್ರು. ಈ ಆಸ್ತಿಯಲ್ಲಿ 2 ಮಕ್ಕಳವರಿಗೆ, ಆ 2 ಮಕ್ಕಳಿಗೆ ಅದನ್ನ ಕೊಟ್ಟಿದ್ದಾರೆ. ಇನ್ನೊಂದು ಬಿಲ್ಡಿಂಗ್ ಅನ್ನ ಅಣ್ಣನ ಮಕ್ಕಳ ಹೆಸರಿಗೆ ಬರೆದಿದ್ದಾರೆ. ಈ ಅಣ್ಣನ ಮಕ್ಕಳ ಹೆಸರಿಗೆ ಬರೆದದ್ದೇ ಇವರ ಸಾವಿಗೆ ಕಾರಣ ಆಗಿದೆ. ಯಾವಾಗಲೂ ಕೇಳ್ತಿದ್ರಂತೆ ಮಕ್ಕಳು, ಯಾಕೆ ಬರೆದ್ರಿ ಅವ್ರಿಗೆ ಯಾಕೆ? ಈ ಮಕ್ಕಳಿಗೂ ಬರೆದಿಲ್ಲ ಇವರು,
ಈ ಮಕ್ಕಳೇನೋ ದುಷ್ಟ ಚಟವ ಎಂಥದೋ ಇರಬೇಕು. ಈ ಇಬ್ಬರು ಮಕ್ಕಳಿಗೆ ಬರ್ದಿಯಾರ, ಅವ್ರು ಮೊಮ್ಮಕ್ಕಳಿಗೆ. ಯಾರಿಗೆ ಬರೆದ್ರು ಅವ್ರಿಗೆ ತಾನೆ. ಇವರು ಎಲ್ಲಾದ್ರೂ ಕುಡ್ದೋ ಜೂಜಾಡಿಯೋ ಇನ್ನೊಂದೋ ಮಾರ್ಬಿಟ್ಟಾರು ಅನ್ನುವ ಕಾರಣಕ್ಕಾಗಿ ಅವರು ಸೇಫರ್ ಸೈಡು ಮೊಮ್ಮಕ್ಕಳಿಗೆ ಬರ್ದಿದ್ದಾರೆ. ಅದನ್ನು ಅಬ್ಜೆಕ್ಷನ್ ಮಾಡಿದ್ದಾರೆ ಈ ಮಕ್ಕಳು, ನಮ್ಮ ಹೆಸರು ಮಾಡಿ ಅಂತ. ಅಣ್ಣನ ಮಕ್ಕಳ ಹೆಸರಿಗೆ ಯಾಕೆ ಮಾಡಿದ್ರಿ? ನಿಮ್ಮ ಸಂಪಾದನೆಯ ಆಸ್ತಿಯನ್ನ ಅಣ್ಣನ ಮಕ್ಕಳ ಹೆಸರಿಗೆ ಯಾಕೆ ಬರೆದ್ರಿ? ಮಕ್ಕಳಾದ ಮೋಹನ್ ಹಾಗೂ ಗಜೇಂದ್ರ ಇದರ ಬಗ್ಗೆ ಯಾವಾಗಲೂ ತಗಾದೆಯನ್ನ ತೆಗಿತಾ ಇದ್ರು. ಈ ಆಸ್ತಿಯನ್ನ ತಮ್ಮ ಹೆಸರಿಗೆ ಬರೆಯುವಂತೆ ಅವರು ಒತ್ತಾಯ ಮಾಡ್ತಾ ಇದ್ರು. ಮಕ್ಕಳ ನಡುವೆ ಆಗಾಗ ಮಾತುಕತೆ ಆಗ್ತಾ ಇತ್ತು. ಈ ಮಧ್ಯೆ ಮಕ್ಕಳಿಬ್ಬರು ತಂದೆಯ ಮೇಲೆ ಒಂದಿನ ಮಾತು ಬೆಳೆದು ಕಬ್ಬಿಣದ ರಾಡು ಹಾಗೂ ಬ್ಯಾಟ್ನಿಂದ ಹೊಡಿಲಿಕ್ಕೆ ಬಂದಿದ್ದಾರೆ. ಇವರು ಮಕ್ಕಳಲ್ವಾ, ಒಂದು ಹೆದರಿಸ್ ನೋಡೋಣ ಅಂತೇಳಿ ಕಿಚನ್ಗೆ ಹೋಗಿ ಒಂದು ಚೂರಿ ತಗೊಂಡು ಬಂದು, ಹತ್ರ ಬಂದ್ರೆ ನಿಮ್ಮನ್ನು ಚುಚ್ಚು ಬಿಡ್ತೇನೆ ಅಂತ. ಆವಾಗ ಈ ಮಗ, ಒಬ್ಬ ಮೋಹನ್ ಅಂತ ಮಗ, ಆ ತಂದೆಯಿಂದ ಚೂರಿಯನ್ನು ತೆಗೆದುಕೊಂಡು ತಂದೆಗೆ ಚುಚ್ಚಿ ಕೊಂದಿದ್ದಾನೆ. ಈಗ ಇಂದಿರಾನಗರದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮೋಹನ್ನನ್ನ ಬಂಧಿಸಿದ್ದಾರೆ. ಗಜೇಂದ್ರ ತಲೆ ತಪ್ಪಿಸ್ಕೊಂಡಿದ್ದಾನೆ. ಅಂದ್ರೆ ಸ್ವಯಾರ್ಜಿತ ಆಸ್ತಿ ಅಂತ ಬಂದಾಗ ಯಾವುದೇ ತಂದೆಗೂ ಕೂಡ ಅದನ್ನ ಅನಾಥಾಶ್ರಮಕ್ಕೆ ಕೊಡುವ ಹಕ್ಕು ಇದೆ. ಯಾರಿಗೂ ಕೊಡ್ಬೋದು. ಈ ಮಕ್ಕಳು ಪ್ರಶ್ನಿಸಿದ್ದೇ ತಪ್ಪು ಕಾನೂನಾತ್ಮಕವಾಗಿ. 1-2 ಬಿಲ್ಡಿಂಗ್ ಅನ್ನ ಮೊಮ್ಮಕ್ಕಳು ಅಂದ್ರೆ ಈ ಗಜೇಂದ್ರ ಮೋಹನ್ ಅವರ ಮಕ್ಕಳಿಗೆ ಅವ್ರು ಕೊಟ್ಟಿದ್ದಾರೆ, ಬೇರೆಯವ್ರಿಗೇನು ಕೊಟ್ಟಿಲ್ಲ. ಬಹುಶಃ ಅಣ್ಣ ತನ್ನ ಬದುಕಿನಲ್ಲಿ ತುಂಬಾ ಸಹಕಾರಿಯಾಗಿ ನಿಂತಿರಬೇಕು. ಅಣ್ಣ ತಮ್ಮನ ಸೆಂಟಿಮೆಂಟೋ ಅಥವಾ ಅಣ್ಣನ ಮಕ್ಕಳು ಇವ್ರಿಗೇನಾದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೋ ಏನೋ ಇರಬೇಕು, ಅವ್ರಿಗೆ ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಹೆತ್ತ ಮಕ್ಕಳೇ ತಂದೆಯನ್ನ ಆಸ್ತಿ ಮತ್ತು ಅದರ ಮೌಲ್ಯದ ಎದುರು ತಂದೆ ತಾಯಿ ಸಂಬಂಧ ನಗಣ್ಯ ಅಂತ ಯೋಚನೆ ಮಾಡಿ ಅವರನ್ನು ಕೊಂದು ಬಿಸಾಡಿದ್ದಾರೆ. ಈ ಆಸ್ತಿಯ ಪ್ರಕರಣ ಯಾವ ಲೆವೆಲಿಗೆ ಎಲ್ಲೆಲ್ಲಿಗೆ ಬರುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಿಮಗೆ ಹೇಳಿದೆ. ಇದು ಬೆಂಗಳೂರಿನಲ್ಲಿ ನಡೆದಂಥ ಘಟನೆ. ಸೊ ಈಗ ತಂದೆ ಅದನ್ನು ಕೊಡಬಹುದು. ಒಮ್ಮೆ ವಿಲ್ ಬರೆಯದೇ ಸತ್ತರೆ ಆಗ ಪತ್ನಿ, ಗಂಡು, ಹೆಣ್ಣು ಮಕ್ಕಳಿಗೆ ಸಮಾನ ಹಂಚಿಕೆ ಆಗತ್ತೆ. ಪಿತ್ರಾರ್ಜಿತ ಆದರೂ ಕೂಡ ಸ್ವಯಾರ್ಜಿತ ಆದರೆ ಪಿತ್ರಾರ್ಜಿತ ಪೂರ್ವಿಕರದು, ಸ್ವಯಾರ್ಜಿತ ಅಂತ ಆದರೆ ಪತ್ನಿ, ಗಂಡು ಮಕ್ಕಳು, ಹೆಣ್ಮಕ್ಕಳಿಗೆ ಸಮಾನವಾದಂಥ ಒಂದು ಹಕ್ಕು ಬಾಧ್ಯತೆ ಬರುತ್ತೆ. ಮತ್ತೆ ಈ ಕಾನೂನಿನ ಧರ್ಮ ಸೂಕ್ಷ್ಮ ಏನು ಅಂತಂದ್ರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಇದು. ನಮ್ಮ ದೇಶದಲ್ಲಿ ನಾವು ಜಾತ್ಯತೀತ ಧರ್ಮಾತೀತ ಅಂತ ಹೇಳ್ತೇವೆ, ಆದರೆ ಹಿಂದೂ ಸಮುದಾಯಕ್ಕೆ ಮಾತ್ರ ಕಾನೂನು ಅನ್ವಯ ಆಗುತ್ತೆ. ಉಳಿದ ಸಮುದಾಯಕ್ಕೆ ಅವ್ರದೇ ಧರ್ಮದ ನೆಲೆಯಲ್ಲಿ ಇದ್ದಂಥ ಕಾನೂನು ಅನ್ವಯ ಆಗುತ್ತೆ. ಇದು ದುರಂತ. ಈ ಹಿಂದೂ ಕಾಯ್ದೆ ಹಿಂದೂ, ಬೌದ್ಧ, ಜೈನ, ಸಿಖ್ ಧರ್ಮದವರಿಗೆ ಮಾತ್ರ ಅನ್ವಯಿಸ್ತದೆ. ಮುಸ್ಲಿಮು, ಕ್ರಿಶ್ಚಿಯನ್ನು, ಪಾರ್ಸಿಗಳಿಗೆ ಅವರದೇ ಆದಂಥ ಕಾನೂನು ಇರೋದ್ರಿಂದ ಈ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅನ್ವಯ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಸಣ್ಣ ಸೂಕ್ಷ್ಮವನ್ನು ಹೆಣ್ಣುಮಕ್ಕಳು ಒಂದು ಅರ್ಥ ಮಾಡ್ಕೋಬೇಕು. ಒಮ್ಮೆ ನೀವು ಒಂದು ಸರಿ ನಿಮಗೆ ಮನಸ್ಸಿಗೆ ಬಂತು, ಅಣ್ಣ ತಮ್ಮದಿಕ್ಕಳು ತುಂಬ ಚೆನ್ನಾಗಿದ್ದಾರೆ, ನಿಮ್ಮನ್ನು ತಂದೆ ಸ್ಥಾನದಲ್ಲಿ ನಿಂತು ನೋಡ್ತಾ ಇದ್ದಾರೆ, ತಂದೆ ತೀರೋದ್ಮೇಲೆ, ಆದ್ದರಿಂದ ಅವ್ರಿಗೂ ಮಕ್ಕಳಿದ್ದಾರೆ, ನಾವು ಚೆನ್ನಾಗಿದ್ದೇವೆ, ನಮಗೆ ಈ ಆಸ್ತಿ ಬೇಡ ಅಂತೇಳಿ ಅಣ್ಣನಿಗೋ ತಮ್ಮನಿಗೋ ನೀವು ಒಮ್ಮೆ ಬರ್ಕೊಟ್ರಿ ಅಂತ ಇಟ್ಕೊಳ್ಳಿ. ರಿಜಿಸ್ಟರ್ಡ್, ಸುಮ್ಮನೆ ಒಂದು ಪೇಪರಲ್ಲಿ ಬರ್ಕೊಟ್ರಲ್ಲ, ಬರೆದು ರಿಜಿಸ್ಟರ್ಡ್ ನೀವು ಒಮ್ಮೆ ಮಾಡಿದ್ರಿ ಅಂತಾದರೆ ಅದನ್ನ ಮತ್ತೆ ನೀವು ಇಲ್ಲ ನನಗೆ ಆಸ್ತಿಯಲ್ಲಿ ಹಕ್ಕು ಬೇಕು ಅಂತ ನೀವು ಕೇಳುವ ಹಾಗೆ ಇಲ್ಲ. ಇದನ್ನು ನೆನಪಿಡಿ. ಇಲ್ಲಿವರೆಗೆ ಈ ಮಾಹಿತಿಯನ್ನ ಹೆಣ್ಣು ಮಕ್ಕಳಿಗೆ ಅವರವರ ತಂದೆಯ ಆಸ್ತಿಯನ್ನ ಕಾನೂನಾತ್ಮಕವಾಗಿ ಪಡ್ಕೊಳ್ಳೋದು ಹೇಗೆ ಅನ್ನುವಂಥ ವಿಚಾರದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡಬೇಕು. ಇಂಥ ಕಾನೂನಿನ ಮಾಹಿತಿಯನ್ನು ಆಗಾಗ ನಾವು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಇದ್ದೇವೆ, ಕೊಡ್ತಾ ಮುಂದುವರಿತೇವೆ. ಯಾಕೆಂತಂದರೆ ಎಲ್ಲರಿಗೂ ಕಾನೂನಿನ ತಿಳುವಳಿಕೆ ಇರಬೇಕು. ಅದರಲ್ಲೂ ಹೆಣ್ಣುಮಕ್ಕಳಿಗೆ ಕೊಟ್ಟ ಮನೆಯಲ್ಲಿ ಸುಖ ಇರುತ್ತೋ ದುಃಖ ಇರುತ್ತೋ ಏನಿರುತ್ತೆ ಯಾವುದು ಅನ್ಪ್ರೆಡಿಕ್ಟೇಬಲ್. ಹಾಗಾಗಿ ಈ ಅಪ್ಪನ ಆಸ್ತಿಯ ಹಕ್ಕು ಅವರ ಕೆಟ್ಟ ಕಾಲಕ್ಕೆ, ನೋವಿನ ಕಾಲಕ್ಕೆ, ಆಘಾತಕಾರದಾದಂಥ ಕಾಲಕ್ಕೆ ಎಲ್ಲೋ ಒಂದು ಕಡೆ ಅದು ಉಪಯೋಗಕ್ಕೆ ಬರುತ್ತೆ. ಒಂದು. ಎರಡನೇದು, ಹೆತ್ತ ಮಕ್ಕಳಲ್ಲಿ ಗಂಡು ಹೆಣ್ಣು ಅಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒಂದು ಲಿಂಗಾಧಾರಿತವಾಗಿ ನಾವು ಭಾವಿಸುವ ಈ ದೇಶದಲ್ಲಿ ಈ 2005 ಮತ್ತು 2020 1956
ಈ ಅಲ್ಲಿಂದ ಇಲ್ಲಿಯವರೆಗೆ ಕಾನೂನು ಪರಿಷ್ಕರಣೆಗೊಂಡು ಕೊನೆಗೂ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಿಗಬಹುದಾದ ಎಲ್ಲ ಸಮಾನ ಹಕ್ಕುಗಳನ್ನು ಸಾಂವಿಧಾನಿಕವಾಗಿ ಕೊಟ್ಟದ್ದಿದೆಯಲ್ಲ, ಅದು ಒಂದು ಐತಿಹಾಸಿಕವಾದಂಥ ಹೆಜ್ಜೆ ಅಂತ ಹೇಳ್ತಾ, ಹೆಣ್ಣುಮಕ್ಕಳಿಗೆ ಅಪ್ಪನ ಆಸ್ತಿಯಲ್ಲಿ ಸಮಾನ ಹಕ್ಕು ದಕ್ಕಬೇಕು, ದಕ್ಕಲೇಬೇಕು. ಯಾಕೆಂತಂದರೆ ಅವರು ಆ ಕರುಳಿನ ಕುಡಿ, ಅಲ್ಲಿ ಗಂಡು ಮತ್ತು ಹೆಣ್ಣು ಅನ್ನುವಂಥ ಪರಿಭೇದ ಇರಕೂಡದು. ಅದನ್ನು ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಂಗ ಅದನ್ನು ಸ್ಪಷ್ಟವಾಗಿ ಆ ಹಕ್ಕನ್ನು ಹೆಣ್ಮಕ್ಕಳಿಗೆ ದಯಪಾಲಿಸಿದೆ. ಅದರ ಎಲ್ಲ ಉಪಯೋಗವನ್ನು, ಸದುಪಯೋಗವನ್ನು ಪಡ್ಕೊಳ್ಳಿ. ದುರುಪಯೋಗಕ್ಕೆ, ಕಾನೂನಿನ ಅಡಿಯಲ್ಲಿ ನುಸುಳಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಕೆಲಸಕ್ಕೆ ಹೆಣ್ಣುಮಕ್ಕಳು ಮುಂದಾಗಬಾರ್ದು. ಈ ಗಂಡು ಮಕ್ಕಳು, ಅಣ್ಣತಮ್ಮದಿಕ್ಕಳು ತಮ್ಮ ತಮ್ಮ ಬೆನ್ನಿಗೆ, ತಮ್ಮ ತಮ್ಮ ಎದುರಿಗೆ ಬಂದಂಥ ಸಹೋದರಿಯರಿಗೆ ಅಪ್ಪನ ಆಸ್ತಿಯನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಿಟ್ಕೊಡ್ಬೇಕೇ ಹೊರತು ಅದನ್ನು ಬೇರೆ ಬೇರೆ ದಾರಿಯಲ್ಲಿ ಕಿತ್ಕೊಳ್ಳೋ ಕೆಲಸವನ್ನು ಮಾಡಬಾರ್ದು. ನಮಸ್ತೆ.